ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯದ ಕೊನೆಯ ಶ್ಲೋಕ 28 ಇವತ್ತು ಪಠಿಸ್ತಾ ಇದ್ದೇನೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಅರ್ಜುನನಿಗೆ ವಿವರಣೆಯನ್ನು ನೀಡ್ತಾ, ಹೇ ಅರ್ಜುನ, ಶ್ರದ್ಧೆ ಇಲ್ಲದೆ ಮಾಡಿದ ಹವನ, ಶ್ರದ್ಧೆ ಇಲ್ಲದೆ ಮಾಡಿದ ದಾನ, ಶ್ರದ್ಧೆ ಇಲ್ಲದೆ ಮಾಡಿದ ತಪಸ್ಸು ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಎಲ್ಲ ಶುಭ ಕರ್ಮಗಳು ಕೂಡ ಅಸತ್ ಎಂದು ನೀನು ತಿಳಿ. ಆದ್ದರಿಂದ ಅದು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಲಾಭದಾಯಕವಾಗುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಾವು ಹವನವನ್ನು ಮಾಡ್ತೇವೆ, ದಾನವನ್ನು ನೀಡ್ತೇವೆ, ತಪಸ್ಸನ್ನು ಮಾಡ್ತೇವೆ, ಶುಭ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ಅವುಗಳಲ್ಲಿ ಶ್ರದ್ಧೆಯ ಕೊರತೆ ಎದ್ದು ಕಾಣುತ್ತೆ. ಶ್ರದ್ಧೆ ಅನ್ನುವಂಥದ್ದು ಇಲ್ಲ ಅದರಲ್ಲಿ. ಹಾಗಿದ್ರೆ ಅವುಗಳ ಪ್ರತಿಫಲ ಏನು? ಅದು ಝೀರೋ, ಅಸತ್. ಯಾಕೆ ಅಂತ ಹೇಳಿದ್ರೆ, ನಾವು ಮಾಡುವಂತಹ ಚಟುವಟಿಕೆಗಳು ಮುಖ್ಯ ಅಲ್ಲ. ಮಾಡುವ ಚಟುವಟಿಕೆಗಳಲ್ಲಿ ನಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿ ಇದೆ, ನಮ್ಮ ಭಾವನೆ ಯಾವ ಸ್ಥಿತಿಯಲ್ಲಿ ಇದೆ, ಅದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಶ್ರದ್ಧೆ ಅನ್ನೋದನ್ನ ಬಹಳ ಒತ್ತಿ ಹೇಳಲಾಗಿದೆ. ಶ್ರದ್ಧೆ ಅಂದರೆ ಏನು? ಶ್ರದ್ಧೆ ಅಂದರೆ ಸಮರ್ಪಣಾ ಭಾವ, ಪ್ರತಿಫಲದ ನಿರೀಕ್ಷೆ ಇಲ್ಲದಿರುವುದು ಶ್ರದ್ಧೆ. ನಾವು ಯಾವುದೇ ಕೆಲಸವನ್ನು ಮಾಡಲಿ, ನಮಗೆ ಜೀವನೋಪಾಯಕ್ಕಾಗಿ ನಾವು ಮಾಡುವಂತಹ ವಿಧಿ ವಿಧಾನದ ಮಧ್ಯದಲ್ಲಿ ಇರುವಂತಹ ಯಾವುದೇ ಕೆಲಸಗಳು ಕೂಡ ಶ್ರೇಷ್ಠವೇ. ಆದರೆ ಕೆಲಸವನ್ನು ಮಾಡುವಾಗ ಅದರಲ್ಲಿ ಸಮರ್ಪಣಾ ಭಾವ ಇರಬೇಕು, ಪ್ರತಿಫಲದ ಅಪೇಕ್ಷೆ ಕಿಂಚಿತ್ತೂ ಇರಬಾರದು. ಆವಾಗ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಂತಾಗುತ್ತೆ. ಒಂದು ವೇಳೆ ಕೇವಲ ಭವಿಷ್ಯದ ನಿರೀಕ್ಷೆಯಿಂದ, ಪ್ರತಿಫಲದ ಅಪೇಕ್ಷೆಯಿಂದ ನಾವು ಹೋಮ ಹವನಗಳನ್ನು ಮಾಡಿದರೆ, ದಾನವನ್ನು ಮಾಡಿದರೆ, ತಪಸ್ಸು ಮಾಡಿದರೆ ಅಥವಾ ಶುಭ ಕರ್ಮಗಳನ್ನು ಕೂಡ ಮಾಡಿದರೂ ಕೂಡ ಅವುಗಳ ಫಲಿತಾಂಶ ಅಸತ್ ಅಂದರೆ ಶೂನ್ಯವಾಗಿರುತ್ತೆ. ಅಂತಹ ಫಲಿತಾಂಶವನ್ನು ಪಡೆದಂತಹ ಯಾವುದೇ ಕರ್ಮ, ಹವನ ಅಥವಾ ಯೋಗ, ದಾನ ಇವುಗಳಿಂದ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಲಾಭದಾಯಕ ಆಗಿರೋದಿಲ್ಲ. ಇಲ್ಲಿ ಪರಲೋಕ ಅಂತ ಹೇಳಿ ಯಾವುದನ್ನ ಹೇಳಲಾಗಿದೆ? ಈ ಲೋಕ ಅಂತ ಹೇಳಿದ್ರೆ ಏನು ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಈ ಶರೀರದ ಒಳಗೆ ಇರುವಂಥದ್ದು ಈ ಲೋಕ. ಪರಲೋಕ ಅಂದ್ರೆ ಆ ಚೈತನ್ಯ ಈ ಶರೀರದಿಂದ ಹೊರಗೆ ಬಂದು ಈ ವಿಸ್ತಾರದಲ್ಲಿ ಲೀನ ಆಗುವಂಥದ್ದು, ಅದು ಪರಲೋಕ. ವಿಜ್ಞಾನ ಕೂಡ ಅದನ್ನೇ ಹೇಳುತ್ತೆ. ಎನರ್ಜಿ ನೀದರ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್. ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂದರೆ ಶಕ್ತಿ ಸೃಷ್ಟಿಯೂ ಆಗೋದಿಲ್ಲ, ನಾಶವೂ ಆಗೋದಿಲ್ಲ, ಒಂದು ಸ್ವರೂಪದಿಂದ ಇನ್ನೊಂದು ಸ್ವರೂಪಕ್ಕೆ ಹೋಗುತ್ತೆ ಅಂತ. ಸೊ ನಮ್ಮ ಒಳಗೆ ಒಂದು ಚೈತನ್ಯ ಅಥವಾ ಒಂದು ಶಕ್ತಿ ಇದೆ ಅಂದರೆ ಅದು ನಾಶವಾಗೋದಿಲ್ಲ, ಅದು ಇನ್ನೊಂದು ಫಾರ್ಮನ್ನು ಪಡ್ಕೊಳ್ಳುತ್ತೆ. ಅದನ್ನು ಇಲ್ಲಿ ಹೇಳಿರುವಂಥದ್ದು ಈ ಲೋಕ ಅಥವಾ ಪರಲೋಕ. ಅಲ್ಲಿ ಯಾವುದೂ ಕೂಡ ಲಾಭದಾಯಕವಾಗುವುದಿಲ್ಲ ಅನ್ನುವಂತಹ ಮಾತನ್ನು. ಇದರೊಟ್ಟಿಗೆ 17ನೇ ಅಧ್ಯಾಯದ ಸಂಪೂರ್ಣ ಆಯಿತು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು
ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯ. ನಮಸ್ಕಾರ.